ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ 2025 ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಮೇ 14ರವರೆಗೆ ಗುರುಬಲ ಇರೋದರಿಂದ ಈ ರಾಶಿಯವರು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ವಿವಾಹ, ಮನೆ ಕಟ್ತಕ್ಕಂಥದ್ದಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಮಯ ಆಗಿರ್ತದೆ. ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಬಹಳ ಉತ್ತಮವಾಗಿ ಇರ್ತದೆ. ಆದ್ದರಿಂದ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರ ಅನುಕೂಲಗಳನ್ನು ಪಡ್ಕೊತಕ್ಕಂಥದ್ದು ನಿಮಗೆ ಬಿಟ್ಟ ವಿಚಾರ. ಮೇ 14ರ ನಂತರ ನಿಮ್ಮ ರಾಶಿಗೆ ಗುರುಬಲ ಇರೋದಿಲ್ಲ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ಶನಿ ಭಗವಾನರು ಇರೋದರಿಂದ ಅರ್ಧ ಪಂಚಮ ಶನಿ ದೋಷ ಅಂತೇಳಿ ಕರಿತೇವೆ. ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು, ಮನಸ್ತಾಪಗಳು, ಒಬ್ಬರಿಗೊಬ್ಬರಿಗೆ ತಿಕ್ಕಾಟ, ದಾಂಪತ್ಯ ವಿಚಾರದಲ್ಲಿ ಮನಸ್ತಾಪಗಳು, ನೀವೇನಾದರೂ ವ್ಯಾಪಾರ ಮಾಡ್ತೀವಿ ಅಂತಂದರೆ ಸರಿಯಾದ ಸಹಕಾರ ಸಿಗ್ತಲೇ ಇರ್ತಕ್ಕಂಥದ್ದು ಸಾಧ್ಯತೆಗಳು ಇರ್ತದೆ. ಹಾಗೆ ಆಲಸ್ಯ, ಜಾಡ್ಯತೆ ಇವೆಲ್ಲ ಇರುವ ಕಾರಣದಿಂದ ನೀವು ಶನಿ ಭಗವಾನರಿಗೆ ವಿಶೇಷವಾದಂಥ ಪರಿಹಾರಗಳನ್ನು ಶನಿವಾರಗಳಂದು ಮಾಡ್ಕೋಬೇಕಾಗುತ್ತೆ. ಶನಿವಾರಗಳಂದು ಕಪ್ಪು, ನೀಲಿ ಬಣ್ಣದ ವಸ್ತ್ರಗಳು ಧಾರಣೆ ಅಷ್ಟೊಂದು ಉತ್ತಮ ಅಲ್ಲ. ಶನಿ ಭಗವಾನರಿಗೆ ಸೂರ್ಯ ಮುಳುಗಿದ ಮೇಲೆ ಅಥವಾ ಸೂರ್ಯ ಉದಯಕ್ಕೆ ಮುಂಚೆ ಶನಿದೇವರ ದೇವಸ್ಥಾನದಲ್ಲಿ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು ಅಥವಾ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಶನಿ ಭಗವಾನರ ಪ್ರಭಾವ ಯಾವ ರೀತಿ ಇದೆ ಅಂತಂದರೆ 8 ಗ್ರಹಗಳು ಕೊಡ್ತಕ್ಕಂಥ ಫಲವನ್ನು ಇವರೊಬ್ಬರೇ ತಡಿತಕ್ಕಂಥ ಶಕ್ತಿ, ಚೈತನ್ಯ ಇರುತ್ತೆ. ಅದೇ ರೀತಿ ಇವರು ಶುಭವಾಗಿದ್ದರೆ, ಒಳ್ಳೆಯವರಾಗಿದ್ದರೆ 8 ಗ್ರಹಗಳು ಕೊಡ್ತಕ್ಕಂಥ ಫಲಾಫಲಗಳನ್ನು ಇವರು ಒಬ್ಬರೇ ಕೊಡ್ತಾರೆ. ಆದ್ದರಿಂದ ತಪ್ಪದೆ ಶನಿವಾರಗಳಂದು ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ. ಈ ಅರ್ಧ ಪಂಚಮ ಶನಿ ದೋಷ ಮಾರ್ಚ್ ಅಂತ್ಯದವರೆಗೆ ಇರ್ತದೆ. ಆಮೇಲೆ ಪಂಚಮ ಶನಿ ದೋಷ ಪ್ರಾರಂಭ ಆಗುತ್ತೆ. ಆದ್ದರಿಂದ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಉದ್ವೇಗಕ್ಕೆ ಒಳಗಾಗಿ ಅಥವಾ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಯಾರನ್ನೋ ನಂಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಈ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾರು ನಿಮ್ಮ ಆಪ್ತ ಸ್ನೇಹಿತರು ಅಂತ ಅಂದ್ಕೊಂಡಿರ್ತೀರೋ ಅವರು ಸಮಯಕ್ಕೆ ಸರಿಯಾಗಿ ಹಣ ಕೊಡದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರಾಗುವ ಸಾಧ್ಯತೆ ಇರುವ ಕಾರಣ ನಿಮ್ಮಲ್ಲಿ ಹಣದ ಅನುಕೂಲ ಇದ್ದಾಗ ನಿಮ್ಮ ವ್ಯವಹಾರಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಆ ವ್ಯವಹಾರವನ್ನು ಪೂರ್ಣವಾಗಿ ಮುಗಿಸ್ಕೊಂಬೋದು ಬಹಳ ಉತ್ತಮ. ಇನ್ನು ಇಲ್ಲಿ ನಾಗದೋಷ ಅಂತ ಹೇಳಿ ಕರಿತೇವೆ. ಸಾಧ್ಯ ಆದರೆ ಈ ರಾಶಿಯವರು ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ, ಷಷ್ಠಿ, ಪಂಚಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರದ ದಿನಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಈ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ.
ಇನ್ನು ಈ ರಾಶಿಯವರಿಗೆ ಜೂನ್ ಕಳೆದ ಮೇಲೆ ನಾಗದೋಷ 4ನೇ ಮನೆಗೆ ಬರ್ತದೆ, ಆಗಲೂ ಸಹ ಇರ್ತದೆ. ಏಪ್ರಿಲ್ ನಂತರ 29 ಅಂದರೆ ಮೇ ಕಳೆದು ಜೂನ್ನಿಂದ ಇವರಿಗೆ ನಾಗದೋಷ ಇರೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ನಾಗದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ರಾಶಿಯವರಿಗೆ ಸಮಯ ಚೆನ್ನಾಗಿದೆ. ಈ ಸಮಯವನ್ನು ಸದುಪಯೋಗಪಡಿಸ್ಕೊಂಬೋದು ಬಹಳ ಉತ್ತಮ. ಈ ವೀಕ್ಷಕರೇ, ಜನವರಿ 14ರಂದು ಮಕರ ಸಂಕ್ರಮಣ ಇರೋದ್ರಿಂದ ಈ ದಿನ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಈ ದಿನ ಸಾಧ್ಯ ಆದರೆ ಬಿಲ್ವಪತ್ರೆಯನ್ನು ದೇವಾಲಯಗಳಿಗೆ ಹೋಗುವಾಗ ತೆಗೆದುಕೊಂಡು ಹೋಗೋದು ಬಹಳ ಶ್ರೇಯಸ್ಸು ಕೊಡ್ತದೆ. ನಿಮ್ಮ ಕರ್ಮಗಳಿಗೆ ಪರಿಹಾರ ಸಿಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಇನ್ನು ಈ ರಾಶಿಯವರು ವಿಶೇಷವಾಗಿ ಶನಿವಾರಗಳಂದು ನಾನ್ ವೆಜ್ ತಿನ್ನಬಾರ್ದು, ಕಪ್ಪು ನೀಲಿ ಬಟ್ಟೆ ಹಾಕಬಾರ್ದು, ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡದಲೇ ಇದ್ದರೆ ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.